ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 449 ಪಾಯಿಂಟ್ಸ್ ಗೇನ್ ಆಗಿ 85,267 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 148 ಪಾಯಿಂಟ್ಸ್ ಗೇನ್ ಆಗಿ 26,046 ಅಲ್ಲಿ ಕ್ಲೋಸ್ ಆಗಿದೆ. ಅದೇ ಬ್ಯಾಂಕ್ ನಿಫ್ಟಿ 180 ಪಾಯಿಂಟ್ಸ್ ಗೇನ್ ಆಗಿ 59,389 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಲಾರ್ಜ್ ಕ್ಯಾಪ್ಸ್ ಗಿನ್ನ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ಪೋರ್ಟ್ಫೋಲಿಯೋಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ನೀವು ಕೇಳ್ಬೋದು, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಇಂಡಿಯಾ ಮತ್ತೆ US ಟ್ರೇಡ್ ಡೀಲ್ ಮಾರ್ಚ್ ಎಂಡ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಚೀಫ್ ಎಕನಾಮಿಕ್ ಅಡ್ವೈಸರ್ ಅವರು ಹೇಳಿದ್ದಾರೆ. ಇದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಮೆಕ್ಸಿಕೋ ಆದ್ರೆ ಇಂಡಿಯಾ ಮೇಲೆ 5 to 50% ವರೆಗೂ ಟ್ಯಾರಿಫ್ ಹಾಕಿದ್ದಾರೆ. ಇದಂತೂ ಕಂಪ್ಲೀಟ್ಲಿ ನೆಗೆಟಿವ್ ಆಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಇವತ್ತು ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೀವು ಕೇಳ್ಬೋದು. ಅದಕ್ಕೆ ಇವಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ಫೋನ್ ಕಾಲಲ್ಲಿ ಮಾತಾಡಿದ್ದಾರೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ಬಗ್ಗೆ ಎಲ್ಲ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರಾದ್ರೆ ಇನ್ನೊಂದು ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಈಗ US ಜೊತೆ ಏನ್ ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದೆ, ಇದೆಲ್ಲ ತುಂಬಾನೇ ಪಾಸಿಟಿವ್ ಆಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ US ಟ್ರೇಡ್ ರೆಪ್ರೆಸೆಂಟೇಟಿವ್ ಆದ್ರೆ ತುಂಬಾನೇ ಖುಷಿಯಾಗಿದ್ದಾರೆ ಈ ಟ್ರೇಡ್ ನೆಗೋಸಿಯೇಷನ್ ರಿಲೇಟೆಡ್ ಆಗಿ ಅಂತ ಕೂಡ ಕಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ US ಕಡೆಯಿಂದ ಕೂಡ ಅಪ್ಡೇಟ್ ಬಂದಿದೆ. ಇದುವರೆಗೂ ಈ ತರ ಟ್ರೇಡ್ ನೆಗೋಸಿಯೇಷನ್ಸ್ ನಡೆದಿಲ್ಲ, ಈ ಸಲ ನಡೆದಿರೋ ನೆಗೋಸಿಯೇಷನ್ಸ್ ತುಂಬಾನೇ ಪಾಸಿಟಿವ್ ಆಗಿ ನಡೆದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಈ ಅಪ್ಡೇಟ್ಸ್ ಇಂದಾನೆ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಕರೆಕ್ಟ್ ಆಗಿ 11 ಗಂಟೆ ಆ ಟೈಮಲ್ಲಿ ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈಗ US ಅವರಾದ್ರೆ ಅಡಿಷನಲ್ ಆಗಿ 25% ಟ್ಯಾರಿಫ್ ಏನ್ ಹಾಕಿದ್ದಾರೆ ನಮ್ಮ ಇಂಡಿಯಾ ಮೇಲೆ, ಅದೇ ಇವಾಗ ಈ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇರೋ ಕಾರಣದಿಂದ ಈ ಟ್ಯಾರಿಫ್ ಅತಿ ಶೀಘ್ರದಲ್ಲೇನೆ ತೆಗ್ದಾಕೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ತರ ಅಡಿಷನಲ್ ಟ್ಯಾರಿಫ್ ಏನಾದ್ರು ರಿಮೂವ್ ಮಾಡಾಕಿದ್ರೆ ಅದು ನಮ್ಮ ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಈ 25% ಟ್ಯಾರಿಫ್ ಯಾವಾಗ ರಿಮೂವ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಈಗ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈಗ ಶುರುವಿಂದ ಕೂಡ US ಅವರಾದ್ರೆ ಈ ಇಂಡಿಯಾದೊಳಗಡೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಿದ್ರಲ್ವಾ, ಅದಕ್ಕೆ ಕೂಡ ಇವಾಗ ಕಾಮರ್ಸ್ ಮಿನಿಸ್ಟರ್ ಅವರು ರಿಪ್ಲೈ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಟ್ರೇಡ್ ನೆಗೋಸಿಯೇಷನ್ಸ್ ಅಲ್ಲಿ ಇಂಡಿಯಾದೊಳಗಡೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ತರ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನ ಯಾವ ತರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ಅದಾದ್ಮೇಲೆ ಫ್ರೆಂಡ್ಸ್, ಈಗ ಮೆಕ್ಸಿಕೋ ಬಗ್ಗೆ ಮಾತಾಡ್ಕೊಂಡ್ರೆ, ಈಗ ಇಂಡಿಯಾಯಿಂದ ತುಂಬಾ ಯಾವ ಪ್ರಾಡಕ್ಟ್ಸ್ ಮೆಕ್ಸಿಕೋಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಆಟೋ ರಿಲೇಟೆಡ್ ಪ್ರಾಡಕ್ಟ್ಸ್ ಏನೇ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಇವಾಗ ಆಟೋ ಇಂಡಸ್ಟ್ರಿ ಅವರು ಗೌರ್ಮೆಂಟ್ ಹತ್ರ ಮಾತುಕತೆ ನಡೆಸ್ತಾ ಇದ್ದಾರೆ ಇದ್ರ ರಿಲೇಟೆಡ್ ಆಗೆಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಮತ್ತೆ ಫ್ರೆಂಡ್ಸ್, ಈಗ ಈ ತರ ಮಲ್ಟಿಪಲ್ ನೆಗೆಟಿವ್ ಅಪ್ಡೇಟ್ಸ್ ಸಾಲದು ಅಂದ್ಬಿಟ್ಟು ಈಗ ಯುರೋಪಿಯನ್ ಯೂನಿಯನ್ ಇಂದ ಕೂಡ ಇನ್ನೊಂದು ನೆಗೆಟಿವ್ ಡೇಟಾ ಅಪ್ಡೇಟ್ ಆಗಿದೆ. ಏನಂದ್ರೆ, ಈಗ ಯುರೋಪಿಯನ್ ಯೂನಿಯನ್ ಅವರು ಹೊಸದಾಗಿ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಯಾವಾಗಿಂದ ಶುರು ಆಗುತ್ತೆ ಅಂದ್ರೆ January 1st, 2026 ಇಂದ ಶುರು ಆಗುತ್ತೆ. ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂದ್ರೆ, ಈಗ ಇಂಡಿಯಾಯಿಂದ ತುಂಬಾ ಪ್ರಾಡಕ್ಟ್ಸ್ ನ ಯುರೋಪಿಯನ್ ಯೂನಿಯನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಲ್ಲ, ಅದರಲ್ಲೂ ಸ್ಟೀಲ್, ಅಲ್ಯೂಮಿನಿಯಂ, ಸಿಮೆಂಟ್, ಫರ್ಟಿಲೈಸರ್ ಈ ಪ್ರಾಡಕ್ಟ್ಸ್ ಮೇಲೆ ಸ್ವಲ್ಪ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದೇ ಕಾರ್ಬನ್ ಟ್ಯಾಕ್ಸ್ ಅಂತ. ಇದಕ್ಕೆ ನಮ್ಮ ಮಾರ್ಕೆಟ್ ಇದುವರೆಗೂ ರಿಯಾಕ್ಟ್ ಆಗಿಲ್ಲ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಏನಾದರೂ ಇದ್ರ ಬಗ್ಗೆ ರಿಯಾಕ್ಟ್ ಆಗ್ಬೋದು, ಅಥವಾ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಆದ್ರೂ ಕಾರ್ಬನ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಸ್ಟೀಲ್, ಅಲ್ಯೂಮಿನಿಯಂ, ಸಿಮೆಂಟ್, ಫರ್ಟಿಲೈಸರ್ ರಿಲೇಟೆಡ್ ಕಂಪನೀಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಇನ್ನ ಯಾವ ತರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಅಪ್ಟೌನ್ ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂತ ಹೇಳೋದಕ್ಕೂ ಮುಂಚೆ ಫಸ್ಟ್ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಮುಂಬೈಗೆ ಸಂಬಂಧಪಟ್ಟಿರೋ ರಿಯಲ್ ಎಸ್ಟೇಟ್ ಕಂಪನಿ. ಇವರಾದ್ರೆ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್, ಕಮರ್ಷಿಯಲ್ ಪ್ರಾಜೆಕ್ಟ್ಸ್, ಆಫೀಸ್ ಸ್ಪೇಸ್, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಈ ತರ ತುಂಬಾನೇ ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಜೊತೆಗೆ ಪ್ರತಿ ಸೆಗ್ಮೆಂಟ್ ಅಲ್ಲೂ ಸುಮಾರು 10 ಪ್ರಾಜೆಕ್ಟ್ ಇಂದ 30 ಪ್ರಾಜೆಕ್ಟ್ ವರ್ಗು ಇವರು ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ. ಅಂತ ಕಂಪನಿ ಇವತ್ತು ನಿಯರ್ಲಿ 10% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲಿ ಹೈ ನೆಟ್ವರ್ತ್ ಇನ್ವೆಸ್ಟರ್ಸ್ ಏನಿದ್ದಾರೆ ಹೆವಿ ವಾಲ್ಯೂಮ್ಸ್ ಅಲ್ಲಿ ಈ ಕಂಪನಿಯಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಜಸ್ಟ್ ಟ್ರೇಡಿಂಗ್ಗೋಸ್ಕರ ಅಲ್ಲ, ಡೆಲಿವರಿ ವಾಲ್ಯೂಮ್ಸ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದನೇ ಈ ಕಂಪನಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು.
ಅದ್ರ ಜೊತೆಗೆ ಈ ಕಂಪನಿ ಪ್ರಮೋಟರ್ ಕೂಡ ಲಾಸ್ಟ್ 2-3 ಕ್ವಾರ್ಟರ್ಸ್ ಇಂದ ಕಂಟಿನ್ಯೂಸ್ ಆಗಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಇದರಿಂದ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತೆ ಫ್ರೆಂಡ್ಸ್, ಈಗ ನೀವ್ ಯಾರಾದ್ರೂ ಅನ್ಕೊಬಹುದು ಇವಾಗ HNIs ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಕಂಪನಿಯಲ್ಲಿ, ಅದ್ರ ಜೊತೆಗೆ ಪ್ರಮೋಟರ್ ಕೂಡ ಕಂಟಿನ್ಯೂಸ್ ಆಗಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಅದರಿಂದ ಈ ಕಂಪನಿ ಕಮಿಂಗ್ ಟೈಮ್ ಅಲ್ಲಿ ಇನ್ನ ತುಂಬಾನೇ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬಾರ್ದು. ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು. ಅದಾದ್ಮೇಲೆ ಲಾಸ್ಟ್ 6 ಮಂತ್ಸ್ ಅಲ್ಲಾಗಲಿ ಲಾಸ್ಟ್ 1 ಇಯರ್ ಅಲ್ಲಿ ಚೆಕ್ ಮಾಡಿದ್ರೆ ನಿಯರ್ಲಿ 30-35% ಈ ಕಂಪನಿ ಫಾಲ್ ಆಗಿದೆ. ಏನಕ್ಕೆ ಈ ತರ ಫಾಲ್ ಆಗ್ತಾ ಇದೆ ಅಂತ ತಿಳ್ಕೊಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ಮಾರ್ಜಿನ್ಸ್ ಆದ್ರೆ ತುಂಬಾನೇ ಫ್ಲಕ್ಚುಯೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ತರ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ತಿಳ್ಕೊಬೇಕಾಗಿರುತ್ತೆ. ಅದ್ರ ಜೊತೆಗೆ ಇವಾಗ ಇನ್ವೆಸ್ಟರ್ ಹೋಲ್ಡಿಂಗ್ಸ್ ಒಂದ್ಸಲ ಚೆಕ್ ಮಾಡಿದ್ರೆ ಪ್ರಮೋಟರ್ ಆದ್ರೆ ಈ ಕಂಪನಿಯಲ್ಲಿ 35% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. FIS ಜಸ್ಟ್ 2% ಮಾತ್ರನೇ ಹೋಲ್ಡ್ ಮಾಡ್ತಾ ಇರೋದು. DIS ಆದ್ರೆ ಹೋಲ್ಡ್ ಮಾಡ್ತಾ ಇಲ್ಲ. ಪಬ್ಲಿಕ್ ಮಾತ್ರನೇ, ಅಂದ್ರೆ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನ ಮಾತ್ರನೇ 62% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಎಂದೇ ಆಗಲಿ ರಿಟೇಲ್ ಇನ್ವೆಸ್ಟರ್ಸ್ ಇಷ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅಂಥ ಕಂಪನೀಸ್ನ ಎಂದೂ ಪ್ರಿಫರ್ ಮಾಡಬಾರ್ದು. ಎಂದೇ ಆಗಲಿ ಒಂದು ಸ್ಟ್ರಾಂಗ್ ಕಂಪನಿ ಕಂಟಿನ್ಯೂಸ್ ಆಗಿ ಬೆಳಿಬೇಕು ಅಂತ ಅಂದ್ರೆ ಅಂಥ ಕಂಪನೀಸಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಅನ್ನೋದು ತುಂಬ ಚೆನ್ನಾಗಿರಬೇಕು. ಅದ್ರ ಜೊತೆಗೆ FIS ಮತ್ತು DIS ಕೂಡ ಇನ್ವೆಸ್ಟ್ ಮಾಡಿರಬೇಕು. ಈ ಥರ ಜಸ್ಟ್ ಪಬ್ಲಿಕ್ ಹೋಲ್ಡ್ ಮಾಡಿರೋ ಕಂಪನೀಸ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಒಂದು ಚಿಕ್ಕ ನೆಗೆಟಿವ್ ಡೇಟಾ ಅಪ್ಡೇಟ್ ಆದ್ರೂ ಅದು ನಿಜನೋ ಸುಳ್ಳು ಅಂತ ತಿಳ್ಕೊಳೋದಕ್ಕೂ ಮುಂಚೆನೆ ಈ ಕಂಪನಿಯಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಕಂಪನೀಸ್ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗುತ್ತೆ. ಅದಕ್ಕೋಸ್ಕರ ಈ ತರ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಪ್ರತಿಯೊಂದನ್ನು ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಮತ್ತೆ ಫ್ರೆಂಡ್ಸ್, ಇವತ್ತು ಇದ್ರ ರಿಲೇಟೆಡ್ ಆಗಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲೇ ನಡೆದಿದೆ. ಇವಾಗ ಈ ರಿಫೆಕ್ಸ್ ಇಂಡಸ್ಟ್ರೀಸ್ ಈ ಕಂಪನಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಂತ ಅನ್ಕೊಂತೀನಿ. ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ಬಂದು 4,500 ಕೋಟಿ ಇದೆ. ಮತ್ತೆ 23 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಕೂಡ ಇದೆ. ಇವರು ಮೇನ್ ಆಗಿ 3 ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಆಶ್ ಅಂಡ್ ಕೋಲ್ ಹ್ಯಾಂಡ್ಲಿಂಗ್, ಅದಾದ್ಮೇಲೆ ಗ್ರೀನ್ ಮೊಬಿಲಿಟಿ, ವಿಂಡ್ ಎನರ್ಜಿ, ಈ ತರ ಸೆಗ್ಮೆಂಟ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಾರೆ. ಬಿಸ್ನೆಸ್ ಬಗ್ಗೆ ಕೇಳ್ತಿದಂಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂತೀವಿ. ಅದೇ ತರ ಬಿಸ್ನೆಸ್ ಕೂಡ ತುಂಬಾನೇ ಚೆನ್ನಾಗೇ ಇದೆ. ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಿರೋ ಕಂಪನಿನೇ. ಆದ್ರೆ ಇವತ್ತು ನೋಡಿದ್ರೆ ಇಂಟರ್ಡೇ ಸೆಷನ್ ಅಲ್ಲಿ 20% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಏನಕ್ಕಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಇವಾಗ ಈ ಕಂಪನಿಯಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಚೆಕ್ ಮಾಡ್ಕೊಂಡ್ರೆ ಪ್ರಮೋಟರ್ಸ್ ಹತ್ರ 56% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. FIS ಜಸ್ಟ್ 1%, DIS ಆದ್ರೆ ಹೋಲ್ಡ್ ಮಾಡ್ತಾ ಇಲ್ಲ. ಪಬ್ಲಿಕ್ ಆದ್ರೆ 42% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಓಕೆನಾ? ಇವತ್ತು ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ಇವತ್ತು ಮೀಡಿಯಾ ರಿಪೋರ್ಟ್ಸ್ ಅಲ್ಲಿ ಏನ್ ಅಪ್ಡೇಟ್ ಆಗಿದೆ ಅಂತ ಅಂದ್ರೆ, ಇವಾಗ ಈ ರಿಫೆಕ್ಸ್ ಇಂಡಸ್ಟ್ರೀಸ್ ಏನಿದೆ ಚೆನ್ನೈಯಲ್ಲಿ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಸರ್ಚ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಅದ್ರ ಜೊತೆಗೆ ಅಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ತುಂಬಾನೇ ದುಡ್ಡಿದೆ, ಅದನ್ನೆಲ್ಲ ಇವಾಗ ಸೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗೋಲ್ಡ್ ಮತ್ತೆ ಸಿಲ್ವರ್ ಜ್ಯುವೆಲರೀಸ್ ನ ಕೂಡ ಸೀಸ್ ಮಾಡಿದ್ದಾರೆ ಅಂತ ಮೀಡಿಯಾ ರಿಪೋರ್ಟ್ಸ್ ಅಲ್ಲಿ ಅಪ್ಡೇಟ್ ಆಗಿದೆ. ಆ ಕಾರಣದಿಂದ ಇವತ್ತು ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಇವಾಗ ಈ ಕಂಪನಿ ಮ್ಯಾನೇಜ್ಮೆಂಟ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಇವಾಗ IT ಡಿಪಾರ್ಟ್ಮೆಂಟ್ ಅವರು ಏನ್ ಸರ್ಚ್ ಆಪರೇಷನ್ಸ್ ನ ನಡೆಸಿದ್ದಾರೆ ಅದು ನಿಜನೇ. ಇವಾಗ ಈ ಮೀಡಿಯಾ ರಿಪೋರ್ಟ್ಸ್ ಅಲ್ಲೆಲ್ಲ ಏನ್ ಡೇಟಾ ಅಪ್ಡೇಟ್ ಆಗಿದೆ ಅದೆಲ್ಲ ಕಂಪ್ಲೀಟ್ಲಿ ಮಿಸ್ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಮೀಡಿಯಾ ರಿಪೋರ್ಟ್ ಅಲ್ಲಿ ಡೇಟಾ ಅಪ್ಡೇಟ್ ಆಗಿದೆ ಅಂತ ಈ ಕಂಪನಿಯಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇಂದ 20% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇವಾಗ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡಿದ್ಮೇಲೂ ಸಹ ಶೇರ್ ಪ್ರೈಸ್ ಯಾವುದೇ ತರ ರಿಕವರ್ ಆಗಿಲ್ಲ. ಅದಕ್ಕೋಸ್ಕರನೇ ಹೇಳೋದು, ಇವಾಗ ಬರೀ ರಿಟೇಲರ್ಸ್ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ರೆ ಇವಾಗ ಒಂದು ಚಿಕ್ಕ ನೆಗೆಟಿವ್ ಡೇಟಾ ಅಪ್ಡೇಟ್ ಆದ್ರೂ ಅದು ನಿಜನೋ ಸುಳ್ಳೋ ಏನು ತಿಳ್ಕೊಂಡಂಗೆ ಈ ಕಂಪನಿಯಲ್ಲಿ ಸೆಲ್ ಮಾಡ್ತಾ ಹೋಗ್ತಾರೆ. ಅದರಿಂದನೇ ಶೇರ್ ಪ್ರೈಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ರಿಟೇಲರ್ಸ್ ಕೂಡ ಏನಕ್ಕೆ ಈ ತರ ಕಂಪನೀಸ್ ನ ಪಿಕ್ ಮಾಡ್ತಾರೆ ಅಂತ ಅಂದ್ರೆ, ಏನಾದ್ರೂ ಒಂದು ಚಿಕ್ಕ ಪಾಸಿಟಿವ್ ಡೇಟಾ ಬಂದ್ರೂ ಆ ಕಂಪನೀಸ್ ಅಲ್ಲಿ ಹೆವಿ ವಾಲ್ಯೂಮ್ ಬೈಂಗ್ಸ್ ಅಲ್ಲಿ ಬೈ ಮಾಡ್ತಾರೆ. ಅದರಿಂದ ಆ ಕಂಪನಿ 10%, 15%, 20% ವರ್ಗು ಒಂದೇ ದಿನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅದರಿಂದನೇ ತುಂಬಾ ಜನ ಇನ್ವೆಸ್ಟರ್ಸ್ ಇಂಥ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಆದ್ರೆ ಅದೇ ಟೈಮಲ್ಲಿ ಒಂದು ಚಿಕ್ಕ ನೆಗೆಟಿವ್ ಡೇಟಾ ಬಂದ್ರೂ ಇದೇ ತರ 20% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗುತ್ತೆ ಅಂತ ಯಾರನ್ನೂ ಯೋಚನೆ ಮಾಡಲ್ಲ. ನೆಕ್ಸ್ಟ್ ಅದಾದ್ಮೇಲೆ ನಿನ್ನೆ ಆಂಫಿ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾದಲ್ಲಿ ಈ SIP ಮುಖಾಂತರ ಮಂತ್ ಅಲ್ಲಿ ನಮ್ಮ ಮಾರ್ಕೆಟ್ ಒಳಗಡೆ 29,445 ಕೋಟಿ ಇನ್ಫ್ಲೋಸ್ ಬಂದಿದೆ. ಅದ್ರ ಜೊತೆಗೆ ಈಕ್ವಿಟಿ ಇನ್ಫ್ಲೋಸ್ ಕೂಡ ಮಂತ್ ಬೇಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಮತ್ತೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ ತರ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಇನ್ಫ್ಲೋಸ್ ಮಂತ್ ಬೇಸ್ ಅಲ್ಲಿ ತುಂಬಾನೇ ಇನ್ಕ್ರೀಸ್ ಆಗಿದೆ. ಆದ್ರೆ ಈ ಗೋಲ್ಡ್ ETF ಅಲ್ಲಿ ಅಕ್ಟೋಬರ್ ಮಂತ್ಗೆ ಕಂಪೇರ್ ಮಾಡ್ಕೊಂಡ್ರೆ ನವೆಂಬರ್ ಮಂತ್ ಅಲ್ಲಿ ಸ್ವಲ್ಪ ಡ್ರಾಪ್ ಆಗಿದೆ. ನೋಡೋಣ ಈ ಡಿಸೆಂಬರ್ ಮಂತ್ ಅಲ್ಲಿ ಮತ್ತೆ ರಿಕವರ್ ಆಗಿರುತ್ತಾ ಅಂತ.
ಅದ್ರ ಜೊತೆಗೆ ಈ ಮ್ಯೂಚುವಲ್ ಫಂಡ್ ಹೌಸಸ್ ಕೂಡ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಮತ್ತೆ ಯಾವ ಕಂಪನೀಸ್ ಅಲ್ಲಿ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಮತ್ತೆ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಇವಾಗ SBI ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ 2 IPOs ಅಲ್ಲಿ ಈ ನವೆಂಬರ್ ಮಂತ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಒಂದು ಲೆನ್ಸ್ಕಾರ್ಟ್, ಇನ್ನೊಂದು ಪೈನ್ ಲ್ಯಾಬ್ಸ್. ಅದಾದ್ಮೇಲೆ ಬರೀ ಎಟರ್ನಲ್ ಅಲ್ಲಿ ಮಾತ್ರ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಕೋಟಕ್ ಮಹೀಂದ್ರಾ, ಐಷರ್ ಮೋಟ್ಸ್, ಏಷ್ಯನ್ ಪೇಂಟ್ಸ್ ಅಲ್ಲಿ ಸ್ವಲ್ಪ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮತ್ತೆ ಫ್ರೆಶ್ ಎಂಟ್ರಿ ತಗೊಂಡಿರೋದು ಮಾತ್ರ ಒಂದೇ ಒಂದು ಕಂಪನಿನೇ, ಅದೇ ASK ಆಟೋಮೋಟಿವ್. ಮತ್ತೆ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿರೋದು ಮಾತ್ರ NSDL. ಅದಾದ್ಮೇಲೆ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ತುಂಬಾ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ಕೂಡ ತಗೊಂಡಿದ್ದಾರೆ, ಜೊತೆಗೆ ಸ್ಟೇಕ್ ನ ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಯಾವ್ಯಾವ ಕಂಪನೀಸ್ ಅಲ್ಲಿ ಸ್ಟೇಕ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದ್ರೆ ITC, ICICI ಬ್ಯಾಂಕ್, ಟ್ರೆಂಟ್, ಈ 3 ಕಂಪನೀಸ್ ಅಲ್ಲಿ ಸ್ಟೇಕ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿರೋದು ಬಂದು ರಿಲಯನ್ಸ್ ಇಂಡಸ್ಟ್ರೀಸ್, ಏರ್ಟೆಲ್, SBI. ಮತ್ತೆ ಫ್ರೆಶ್ ಎಂಟ್ರಿ ತಗೊಂಡಿರೋದು CG ಪವರ್, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ZF ಕಮರ್ಷಿಯಲ್, ಪ್ರೂಡೆಂಟ್, ಕೇರ್ ರೇಟಿಂಗ್, M&M ಫೋರ್ಜಿಂಗ್. ಇಷ್ಟು ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಮತ್ತೆ ಇವರು ಅಷ್ಟೇ NSDL ಇಂದ ಎಕ್ಸಿಟ್ ಆಗಿದ್ದಾರೆ. ಅದಾದ್ಮೇಲೆ HDFC ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ಈಗ ICICI ಬ್ಯಾಂಕ್ ಮತ್ತೆ HDFC ಬ್ಯಾಂಕ್ ಅಲ್ಲಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಗ್ರೋ IPOದಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್, ಭಾರತ್ ಏರ್ಟೆಲ್, ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮತ್ತೆ ಫ್ರೆಶ್ ಎಂಟ್ರಿ ಆದ್ರೆ ಪ್ರಾಜ್ ಇಂಡಸ್ಟ್ರೀಸ್, ತೆಗಾ ಇಂಡಸ್ಟ್ರೀಸ್, ಡಾಮ್ಸ್ ಇಂಡಸ್ಟ್ರೀಸ್, ಈ 3 ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡು ಮತ್ತೆ ಎಕ್ಸಿಟ್ ಆಗೋಗಿರೋದು ಬಂದು ಮುಥೂಟ್ ಫೈನಾನ್ಸ್, ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್, ಲೀಲಾ ಪ್ಯಾಲೇಸ್ ಹೋಟೆಲ್, NSDL. ಇಷ್ಟು ಕಂಪನೀಸ್ ಇಂದ ಎಕ್ಸಿಟ್ ಆಗಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಲಾಸ್ಟ್ 3 ಮ್ಯೂಚುವಲ್ ಫಂಡ್ ಹೌಸಸ್ ಬಗ್ಗೆ ಮಾತಾಡ್ಕೊಂಡ್ವಲ್ಲ, ಇದರಲ್ಲಿ ಕಾಮನ್ ಆಗಿರೋದಂದ್ರೆ NSDL ಇಂದ 3 ಕೂಡ ಎಕ್ಸಿಟ್ ಆಗಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಕಂಪನಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ. ಅದಾದ್ಮೇಲೆ ಫ್ರೆಂಡ್ಸ್, ಇನ್ನ ತುಂಬಾನೇ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ಯಾವ್ಯಾವ ಕಂಪನೀಸ್ನ ಬೈ ಮಾಡಿದ್ದಾರೆ ಅಂತ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದು. ಮತ್ತೆ ಫ್ರೆಂಡ್ಸ್, ಈಗ ಇಲ್ಲಿ ಏನೇನು ಇನ್ಫಾರ್ಮೇಷನ್ ನೀವು ನೋಡಿದ್ರಾ ಇದನ್ನ ನೀವೇನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೋಗಬೇಡಿ. ಈ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೂಡ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಸಿಮೆನ್ಸ್ ಇಂಡಿಯಾ, ಈ ಕಂಪನಿ ಆದ್ರೆ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ ಕರೆಕ್ಟ್ ಆಗಿ 1 ಗಂಟೆ ಆ ಟೈಮಲ್ಲಿ ಆದ್ರೆ ಕಂಪ್ಲೀಟ್ ಆಗಿ ಫಾಲ್ ಆಯ್ತು. ಅಂದ್ರೆ ಇಂಟರ್ಡೇ ಸೆಷನ್ ಅಲ್ಲಿ ಸಡನ್ ಆಗಿ 6% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಮ್ಯಾನೇಜ್ಮೆಂಟ್ ಈ ಡಿಜಿಟಲ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಮಾರ್ಜಿನ್ಸ್ ಫಾಲ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಡಿಜಿಟಲ್ ಇಂಡಸ್ಟ್ರಿ ಅಂದ್ರೆ ಈ ರೈಲ್ವೆ ಸೆಕ್ಟರ್. ಈ ರೈಲ್ವೆ ಸೆಕ್ಟರ್ ಅಲ್ಲಿ ಇವರು ಏನೇನು ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಅಂದ್ರೆ ಸಿಗ್ನಲ್ಸ್, ಟ್ರಾಕ್ಷನ್ ಎಕ್ವಿಪ್ಮೆಂಟ್ಸ್, ಎಲೆಕ್ಟ್ರಿಫಿಕೇಶನ್ ರಿಲೇಟೆಡ್ ಸಿಸ್ಟಮ್ಸ್, ಈ ತರ ತುಂಬಾ ಪ್ರಾಡಕ್ಟ್ಸ್ ನ ಇವರು ರೈಲ್ವೆ ಸೆಕ್ಟರ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾ ಇರ್ತಾರೆ. ಆದ್ರೆ ಇವಾಗ ಲಾಸ್ಟ್ 1 ಇಯರ್ ಇಂದ ರೈಲ್ವೆ ಕೇಪೆಕ್ಸ್ ಕಮ್ಮಿ ಆಗಿದೆ. ಅದ್ರ ಜೊತೆಗೆ ಈ ರೈಲ್ವೆ ಕಂಪನೀಸ್ಗೆ ಆರ್ಡರ್ಸ್ ಕೂಡ ತುಂಬಾ ಕಮ್ಮಿ ಆಗ್ತಾ ಇರೋ ಕಾರಣದಿಂದ ಇವಾಗ ಈ ಡಿಜಿಟಲ್ ಇಂಡಸ್ಟ್ರೀಸ್ ಅಲ್ಲಿ ಮಾರ್ಜಿನ್ ಡ್ರಾಪ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿರೋದು. ಅದರಿಂದನೇ ಈ ತರ ಸಡನ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ JSW ಎನರ್ಜಿ, ಈ ಕಂಪನಿ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಕರ್ನಾಟಕ ಡಿಸ್ಕಾಮ್ ಜೊತೆ 25 ಇಯರ್ಸ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಇವರು ಟೋಟಲ್ ಆಗಿ 400 ಮೆಗಾವಾಟ್ಸ್ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡಬೇಕಾಗಿರುತ್ತೆ. ಇವಾಗ ಪ್ರತಿ ಕಿಲೋ ವಾಟ್ಗೂ ₹5.78 ಟ್ಯಾರಿಫ್ ಫಿಕ್ಸ್ ಆಗಿದೆ. ಅದರಿಂದ ಇವ್ರಿಗೆ ನೆಕ್ಸ್ಟ್ 25 ಇಯರ್ಸ್ ವರ್ಗು ಕಾನ್ಸ್ಟೆಂಟ್ ರೆವಿನ್ಯೂಸ್ ಬರುತ್ತೆ ಅಂತಾನೆ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಫ್ರೆಂಡ್ಸ್, ಈಗ ಇಂಡಿಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಆದ L&T ಅವ್ರ ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಈಗ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹5,000 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಕರೆಂಟ್ ಲೆವೆಲ್ಸ್ ಇಂದ 25% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಈ L&T ಅವರ ಟ್ಯಾಮ್ ಅಂದ್ರೆ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಈಗ 1.4 lakh crores ಇದೆ. ಅದು 2035ಗೆಲ್ಲ 3.4 lakh crores ರೀಚ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಆರ್ಡರ್ ಬುಕ್ ಕೂಡ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ಕೇಪೆಕ್ಸ್ ರಿಲೇಟೆಡ್ ಆಗು ಕೂಡ ತುಂಬಾನೇ ಅನೌನ್ಸ್ಮೆಂಟ್ ಬರ್ತಾ ಇದೆ ಅಂತ ಈ ತರ ಸ್ಟ್ರಾಂಗ್ ರೇಟಿಂಗ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಶಕ್ತಿ ಪಂಪ್ಸ್, ಈ ಕಂಪನಿ ಬಗ್ಗೆ ನಿನ್ನೆ ಕೂಡ ಮೆನ್ಷನ್ ಮಾಡಿದ್ದೆ. ನಿನ್ನೆ ಆದ್ರೆ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 14% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಇವ್ರಿಗೆ 444 crores ಆರ್ಡರ್ ಬಂದಿತ್ತು ಅಂತ. ಮತ್ತೆ ಇವತ್ತಾದ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದ್ಮೇಲೆ ಇನ್ನೊಂದು ಆರ್ಡರ್ ಬಂದಿದೆ ಇವ್ರಿಗೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಾದ್ರೆ ನಿಯರ್ಲಿ 24 crores ಆರ್ಡರ್ ಬಂದಿದೆ ಜಾರ್ಖಂಡ್ ಇಂದ.
ಏನಕ್ಕೋಸ್ಕರ ಅಂತ ಅಂದರೆ 1200 ಸೋಲಾರ್ ವಾಟರ್ ಪಂಪಿಂಗ್ ಸಿಸ್ಟಮ್ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಅರ್ಬನ್ ಕಂಪನಿ, ಈ ಕಂಪನಿ ಆದ್ರೆ ರೀಸೆಂಟ್ ಆಗಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಯಿತು. ಇನ್ವೆಸ್ಟರ್ಸ್ಗಾದ್ರೆ 57% ಲಿಸ್ಟಿಂಗ್ ಗೇನ್ಸ್ನ ಕೊಟ್ಟು ಇನ್ನೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದರೆ ಇವಾಗ ಪ್ರೆಸೆಂಟ್ ಆಲ್ ಟೈಮ್ ಐಸಿಂದ 30% ಫಾಲ್ ಆಗಿದೆ. ಮತ್ತೆ ಈ ಕಂಪನಿಯಲ್ಲಿ ಸೋಮವಾರ 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಕೂಡ ಎಂಡ್ ಆಗ್ತಾ ಇದೆ. ಅದರಿಂದ ಈ ಕಂಪನಿಯಲ್ಲಿ ಸುಮಾರು 4 ಕೋಟಿ ವರ್ತ್ ಆಫ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೋಡೋಣ ಸೋಮವಾರ ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಬೋದಾ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.